ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಲಕ್ಷ್ಮೇಶ್ವರದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ 23 ಜನರ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ 23 ಜನ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ 2017ರಲ್ಲಿ ಬೆಂಕಿ ಹಚ್ಚಿದ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಪ್ರಕರಣವಾಗಿ ಪರಿಣಮಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ವರ್ಷಗಳ ನಂತರ 23 ಜನ ಆರೋಪಿತರಿಗೆ ಶಿಕ್ಷೆ ಸಾಬೀತಾಗಿದೆ. ಪ್ರಕರಣದ ವಿವರ: ಅಕ್ರಮ ಮರಳು ಸಾಗಿಸುವ ವಾಹನ ತಡೆದು ಚಾಲಕನನ್ನ ಪೊಲೀಸರು ಥಳಿಸಿದ್ದರೆಂದು ಆರೋಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಟ್ಟೂರು ಗ್ರಾಮದ ಚಾಲಕ ಶಿವಪ್ಪ ಡೋಣಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ. ಸುದ್ದಿ ತಿಳಿಯುತ್ತಿದ್ದಂತೆ ಆತನ ಕುಟುಂಬಸ್ಥರು ಆಸ್ಪತ್ರೆಯಿಂದ ಶವವನ್ನ ತಂದು ಪೊಲೀಸ್ ಠಾಣೆಯ ಮುಂದಿಟ್ಟು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಕಾವು ಹೆಚ್ಚಾಗಿ ಗಲಾಟೆಯ ವೇಳೆ ಪೊಲೀಸ್ ಠಾಣೆಯಲ್ಲಿದ್ದ ಪೀಠೋಪಕರಣಗಳು, ಪೊಲೀಸ್ ಜೀಪ್, 10 ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರಕರಣ ನಡೆದ ನಂತರ ಗೃಹ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 112 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. 112 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ 112 ಜನರಲ್ಲಿ 8 ಜನರು ಮೃತಪಟ್ಟಿದ್ದು, ಓರ್ವ ಬಾಲಾಪರಾಧಿ ಇದ್ದಾನೆ. ಉಳಿದ 103 ಜನರ ಮೇಲೆ ತನಿಖೆ ನಡೆಸಲಾಗಿದ್ದು, ಅದರಲ್ಲಿ 23 ಜನರಿಗೆ ಕೋರ್ಟ್ ಶಿಕ್ಷೆಯನ್ನ ನೀಡಿದೆ. ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ವರ ಶೆಟ್ಟಿ ಅವರಿಂದ ಸೋಮವಾರ ಆದೇಶ ಪ್ರಕಟವಾಗಿದ್ದು, ಶಿಕ್ಷೆಗೊಳಗಾದ 23 ಜನ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು, ಬರುವ 24ಕ್ಕೆ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ನಾಗರಾಜ ಗಡದ್ ಅವರ ಠಾಣೆಗೆ ಬಂದ ನಂತರ ಆರೋಪಿಗಳಿಗೆ ಶಿಕ್ಷೆಯಾದ ದೊಡ್ಡ ಪ್ರಕರಣ ಇದಾಗಿದೆ. ವೀರಣ್ಣ ಹಡ್ಪತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಲಕ್ಷ್ಮೇಶ್ವರ. ಕೂಡ್ಲಿಗಿಯಲ್ಲಿ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ವಿಜಯನಗರ ಕೂಡ್ಲಿಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಸಹಯೋಗದೊಂದಿಗೆ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಸಿ ಮಹಾಲಕ್ಷ್ಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣು ಬಲಿಪಶುವಾಗಬಾರದು. ಧೀರತನ, ದಿಟ್ಟತನದ ಸ್ವಾವಲಂಬಿ ಬದುಕು ನಡೆಸಬೇಕು. ಸಿಂಹಿಣಿಯಂತೆ ಧೈರ್ಯ ಹಾಗೂ ಚಾಣಾಕ್ಷತನದಿಂದ ಸ್ವಾಭಿಮಾನದಿಂದ ಜೀವಿಸಬೇಕೆಂದರು. ಅದಕ್ಕಾಗಿ ಮಹಿಳೆಯರು ಮೊದಲು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಪ್ರತಿಯೊಬ್ಬರೂ ಕಾನೂನು ಜ್ಞಾನ ಅವಶ್ಯವಾಗಿ ಪಡೆಯಬೇಕಿದೆ ಮತ್ತು ಉಚಿತ ಕಾನೂನು ಸೇವಾ ಸಮಿತಿಯನ್ನು ಸದುಪಯೋಗ ಪಡೆದುಕೊಳ್ಳಬೇಕಿದೆ ಎಂದರು. ವಿಚ್ಛೇದನ ಪ್ರಕರಣಗಳು ಹೆಚ್ಚುತ್ತಿರುವುದು ವಿಷಾದದ ಸಂಗತಿಯಾಗಿದ್ದು, ಕ್ಷುಲ್ಲಕ ಕಾರಣಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹೂಡುವುದು ಸಾಮಾನ್ಯವಾಗಿದೆ. ಕೌಟುಂಬಿಕ ಕಲಹಗಳಿಂದಾಗಿ ಸಂಬಂಧಗಳಲ್ಲಿ ಒಡಕುಂಟಾಗಿ ಬಾಂಧವ್ಯ, ಭಾವನಾತ್ಮಕ ಸಂಬಂಧಗಳು ಸ್ವಪ್ರತಿಷ್ಠೆಗಳಿಗೆ ಬಲಿ ಕೊಡಲಾಗುತ್ತಿದೆ. ಎಂತಹ ಸಂದರ್ಭದಲ್ಲಿಯೂ ಮಹಿಳೆಯರು ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು. ಚಾಣಾಕ್ಷತನ, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳ ವಿರುದ್ಧ ತಾರ್ಕಿಕವಾಗಿ ಹೋರಾಡಬೇಕು. ಕಾನೂನು ತಿಳುವಳಿಕೆಯ ನೆಡೆಯೊಂದಿಗೆ ಸಮಸ್ಯೆಗಳನ್ನು ಪ್ರಜ್ಞಾವಂತರ ಹಿರಿಯರ ಸೂಚನೆಗಳೊಂದಿಗೆ ಮನೆಯೊಳಗೆ ಬಗೆಹರಿಸಿಕೊಳ್ಳುವುದು ಕ್ಷೇಮ ಎಂದರು. ಪ್ರಾಚಾರ್ಯರಾದ ಶ್ರೀಮತಿ ಟಿ ಕೊತ್ಲಮ್ಮ, ಹಿರಿಯ ಮಹಿಳಾ ವಕೀಲರಾದ ಕೆಎಚ್ಎಂ ಶೈಲಜಾ, ಪ್ಯಾನಲ್ ವಕೀಲರಾದ ಜಯಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಕೆಜಿ ಶಿವಪ್ರಸಾದ್ ವೇದಿಕೆಯಲ್ಲಿದ್ದರು. ವಕೀಲರಾದ ಡಿ ಕರಿಬಸವರಾಜ್ ಸ್ವಾಗತಿಸಿದರು. ಪ್ಯಾನಲ್ ವಕೀಲರಾದ ಟಿ ರಮೇಶ್ ವಂದಿಸಿದರು. ನ್ಯಾಯಾಲಯದ ಸಿಬ್ಬಂದಿಯವರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು, ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಕಕ್ಷಿದಾರರು ಉಪಸ್ಥಿತರಿದ್ದರು. ವರದಿ ಒಂದೇ ಮಾತರಂ, ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಪ್ರತಿ ದಿನವೂ ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೀತಿರ್ತದೆ. ಆದರೂ ಸಹ ನಮಗೆಲ್ಲ
ಶುಭಾಶಯ ಕೊಡೋದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಅದು ಬರೇ ಶುಭಾಶಯ ಆಗಬಾರ್ದು. ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ತಡೆಗಟ್ಟಲಿಕ್ಕೆ ಎಲ್ಲರೂ ಸಹ ಹೋರಾಟ ಮಾಡಬೇಕು. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೇಳಿ ಮೊದಲು ನಾವು ಮಹಿಳೆಯರು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮಾತ್ರ ನಮ್ಮ ಮೇಲೆ ದಬ್ಬಾಳಿಕೆ ಶೋಷಣೆ ತಡೆಯಲಿಕ್ಕೆ ಸಾಧ್ಯ. ನಮಗೆ ಇವತ್ತಿಗೆ ಎಷ್ಟೋ ಕಾನೂನು ಇದ್ದಾವೆ, ಆದರೂ ಸಹ ನಮಗೆ ಕಾನೂನು ಅವಕಾಶ ಇದ್ದರೂ ಸಹ ನಮ್ಮ ಮೇಲೆ ಯಾವುದೇ ಥರದ ದಬ್ಬಾಳಿಕೆ ದೌರ್ಜನ್ಯ ಕಮ್ಮಿ ಆಗಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾವೇನು ಕಾನೂನು ತಿಳುವಳಿಕೆ ಶಿಬಿರ ಮಾಡೋದು ನಮಗಿನ ಹೆಣ್ಮಕ್ಳಿಗಿನ ಪುರುಷರಿಗೆ ಮಾಡಬೇಕಂತ ನನ್ನ ಸ್ವಂತ ಅಭಿಪ್ರಾಯ. ಯಾಕಂದರೆ ಅವರಿಗೆ ಈ ಕಾನೂನು ತಿಳುವಳಿಕೆ ಬಂತು ಅಂತಂದರೆ ಯಾವುದೇ ಥರದ ಕಲಹ ದೌರ್ಜನ್ಯ ಯಾವುದೇ ಥರದ ಕೇಸುಗಳು ಕಮ್ಮಿ ಆಗ್ತಾವಂತ ನನ್ನ ವೈಯಕ್ತಿಕ ವಿಚಾರ. ಯಾಕಂದರೆ ಪ್ರತಿನಿತ್ಯ ನೋಡ್ತೀವಿ ನಾವು ನ್ಯಾಯಾಲಯದಲ್ಲಿ ಅನೇಕ ಕೌಟುಂಬಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಬರ್ತಾರೆ. ಅದರಲ್ಲಿ ಎಲ್ಲರದ್ದು ಬರೀ ಪುರುಷರದೇ ತಪ್ಪನ್ನಂಗಿಲ್ಲ, ಹೆಣ್ಮಕ್ಳಿಗೂ ಸಹ ತಪ್ಪಿರುತ್ತೆ. ಅವರು ಸಹ ಯಾಕಂದರೆ ಕೋಪಕ್ಕೆ ಹೆಣ್ಮಕ್ಳು ಯಾವಾಗಲೂ ಕಿವಿ ಕೊಡಬಾರ್ದು. ಯಾವುದೇ ಒಂದು ಹೆಣ್ಣು ಒಂದು ಸಲ ಪೊಲೀಸ್ ಠಾಣೆಗೆ ಹೋದ್ರು ನನ್ನ ಗಂಡನ ಮನೆಯವರ ವಿರುದ್ಧ ದೂರು ಕೊಟ್ಟಂದರೆ ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಮಹಿಳಾ ದಿನಾಚರಣೆ ಅಂತ ಹೇಳಿದರೆ ಇದಕ್ಕೊಂದು ಇತಿಹಾಸ ಅಂತಂದರೆ ಇವತ್ತಿನ ದಿನ ಮಹಿಳೆಯರು ಸ್ಫೂರ್ತಿಯ ಸಭೆಯನ್ನು ನೀಡ್ತಕ್ಕಂಥ ದಿನ ಇವತ್ತಾಗಿದೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲ, ದೃಢ ಸಂಕಲ್ಪವನ್ನು ಮಾಡಬೇಕಾದಂಥ ದಿನ, ಮಹಿಳೆಯರೆಲ್ಲರೂ ಸೇರಿಕೊಂಡು ದೃಢ ಸಂಕಲ್ಪ ಮಾಡಬೇಕಾದಂಥ ದಿನ ಇವತ್ತು ಅಂತ ಹೇಳ್ಬೋದಾಗಿದೆ. ಮಾರ್ಚ್ 8 ಅಂತೇಳಿ. ಅಂದರೆ ಇದಕ್ಕೆ 190 ವರ್ಷಗಳ ಇತಿಹಾಸ ಈ ಮಹಿಳಾ ದಿನಾಚರಣೆ ಇದೆ ಅಂತ ಹೇಳ್ಬೋದಾಗಿದೆ. ಇಷ್ಟು ದೊಡ್ಡ ಇತಿಹಾಸವನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಏನು ಇತಿಹಾಸ ಇದೆ, ಇತಿಹಾಸ ಏನಂತೇಳಿ ನಾವು ನೋಡೋದಾದರೆ ಇಲ್ಲಿ ಅಂದರೆ 190 ವರ್ಷಗಳ ಹಿಂದೆ ಹೋಗ್ಬೇಕು ನಾವು. ಅಂದರೆ ಸ್ತ್ರೀಯರೆಲ್ಲರೂ ಕೂಡ ಆ ಒಂದು ದಿನದಲ್ಲಿ ಅಂದರೆ ಮಾರ್ಚ್ 8ರ ದಿನದಂದು ಮಹಿಳೆಯರೆಲ್ಲರೂ ಕೂಡ ಸುಸಂಘಟಿತರಾಗಿ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು, ಸಮಸ್ಯೆಗಳು, ಕಿರುಕುಳಗಳು ಇವೆಲ್ಲವನ್ನ ಕಿತ್ತೆಸೆಬಿಟ್ಟು ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಜಯಶೀಲರಾಗ್ತಾರೆ. ಆ ಜಯಶೀಲರಾಗಿರ್ತಕ್ಕಂಥ ಅಂದರೆ ಆ ಶೋಷಣೆಯನ್ನು, ಬಂಧನವನ್ನು, ದೌರ್ಜನ್ಯವನ್ನು ಕಿತ್ತೊಗೆದು ಬಂಧ ಮುಕ್ತರಾಗಿ ಹಕ್ಕುಗಳನ್ನು ಪಡೆದಂತಹ ಜಯಶೀಲರಾಗಿರ್ತಕ್ಕಂಥ ದಿನ ಮಾರ್ಚ್ 8 ಅಂತೇಳಿ ಹೇಳ್ಬೋದಾದರೆ ಇದರ ವಿವರವಾದಂಥ ಇತಿಹಾಸವನ್ನು ನಾವು ನೋಡ್ತಾ ಹೋಗೋದಾದರೆ 1857 ಮಾರ್ಚ್ 8 ಈ ದಿನ ವಿಶ್ವದಲ್ಲಿ ಎಲ್ಲ ಗೊತ್ತೇ ಇದೆ. ಅಮೇರಿಕ ಮತ್ತು ಫ್ರಾನ್ಸ್ ಅಂತ ಆ ಎರಡು ದೇಶಗಳಿಗೆ ಹತ್ತಿ ಗಿರಣಿಗಳಲ್ಲಿ ಅಷ್ಟು ಸಹಸ್ರಾರು ಸಂಖ್ಯೆಯ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ. ಆ ಮಹಿಳೆಯರು ಯಾವ ರೀತಿ ಆ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ದಿನದಲ್ಲಿ 16 ಗಂಟೆಗಳ ಕಾಲ ಅವರು ಸತತವಾಗಿ ಬಿಡುವಿಲ್ಲದೇ ಕೆಲಸ ಮಾಡ್ತಾರೆ. ಹತ್ತಿ ಗಿರಣಿಗಳಲ್ಲಿ ದಿನಕ್ಕೆ 16 ಗಂಟೆಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡಬೇಕಾಗಿತ್ತು. ಯಾವುದೇ ಅನುಕೂಲಗಳಿರಲಿಲ್ಲ. ಭಾಳಷ್ಟು ದೌರ್ಜನ್ಯ ಶೋಷಣೆಗೆ ಒಳಪಡಿಸಿದ್ರು. ಯಾವುದೇ ಹಕ್ಕುಗಳಿರಲಿಲ್ಲ. ಇಷ್ಟೆಲ್ಲ ಶೋಷಣೆ ದಬ್ಬಾಳಿಕೆಗೆ ಒಳಪಟ್ಟಂಥ ಮಹಿಳೆಯರೇನಿದ್ದಾರೆ ಸಾಕಷ್ಟು ಬೇಸತ್ತಿದ್ದಾರೆ. ಬೀದರ್ನಲ್ಲಿ ಪುರಸಭೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸದಸ್ಯರ ಸಂಬಳ ಹೆಚ್ಚಿಸುವಂತೆ ಎಂಎಲ್ಸಿ ಭೀಮರಾವ್ ಪಾಟೀಲ್ಗೆ ಒತ್ತಾಯ ಮಾಡಿದ್ದಾರೆ. ಬೀದರ್ ಪುರಸಭೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಸಂಬಳ ಹೆಚ್ಚಿಸುವಂತೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಒತ್ತಾಯ. ಇಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ವಿಧಾನ ಮಂಡಲ ಅಧಿವೇಶನದಲ್ಲಿ ಬೀದರ್ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ ಬಿ ಪಾಟೀಲ್ ರವರು ಪುರಸಭೆ ಮತ್ತು ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ಸದಸ್ಯರ ಗೌರವಧನ ಹೆಚ್ಚಿಸುವಂತೆ ಸದನದಲ್ಲಿ ಮಾತನಾಡಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ರವರಿಗೆ ಒತ್ತಾಯಿಸಿದರು. ವರದಿ ಶ್ರೀಮಂತರಾವ ಇಂಚುರೆ. ಸಭಾಪತಿಗಳೇ, ನನ್ನ ಚುಕ್ಕಿಯ ಗುರುತಿನ ಪ್ರಶ್ನೆ ಸಂಖ್ಯೆ 578 ಮಾನ್ಯ ಮುನ್ಸಿಪಲ್ ಮತ್ತು ಹಜ್ ಸಚಿವರಿಗೆ. ಧಾರವಾಡದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ವಿಷಪೂರಿತ ಹೊಗೆಯಿಂದ ಆತಂಕ ಸೃಷ್ಟಿಯಾಗಿದೆ. ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕದ ವಿಷಪೂರಿತ ಹೊಗೆಯಿಂದ ಆತಂಕ, ಆಸ್ತಮಾ ಸೇರಿ ಉಸಿರಾಟ ತೊಂದರೆಯಾಗುವ ರೋಗದ ಭೀತಿಯಲ್ಲಿ ಸ್ಥಳೀಯರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕ ಸಾಕ್ಷಿಯಾಗಿದೆ.
ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯಕ್ಕೆ ಹಚ್ಚಿದ ಬೆಂಕಿ ವಿಷಪೂರಿತ ಗಾಳಿಯು 4-5 ನಗರಗಳಿಗೆ ಪಸರಿಸುತ್ತಿದ್ದು, ಇದರಿಂದಾಗಿ ನಗರ ನಿವಾಸಿಗಳು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಹೊಸ ಯಲ್ಲಾಪುರದ ಜನತ್ ನಗರಕ್ಕೆ ಹೊಂದಿಕೊಂಡಿರುವ ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತಂದು ಸುರಿಯುವ ಕಸಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾ ಬಂದಿದ್ದು, ಪ್ಲಾಸ್ಟಿಕ್ ಸೇರಿ ಇತರೆ ತ್ಯಾಜ್ಯಗಳು ಸುಟ್ಟು ವಿಷಪೂರಿತ ಹೊಗೆ ತ್ಯಾಜ್ಯ ವಿಲೇವಾರಿ ಘಟಕದ ಲಕ್ಷ್ಮೀನಗರ, ಜನತ್ ನಗರ, ಹೊಸ ಯಲ್ಲಾಪುರ, ಸರಸ್ವತಿಪುರ, ಟೋಲ್ ನಾಕಾ ನಗರಗಳಿಗೆ ಪಸರಿಸುತ್ತಿದೆ. ಈ ವಿಷಪೂರಿತ ಹೊಗೆ ಸೇವಿಸುತ್ತಲೇ ಇಲ್ಲಿನ ಸ್ಥಳೀಯರು ಜೀವನ ಸಾಗಿಸುತ್ತಾ ಬಂದಿದ್ದು, ಆರೋಗ್ಯ ಸಮಸ್ಯೆ ಭೀತಿಯಲ್ಲಿ ಜನ ದಿನಂಪ್ರತಿ ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಪ್ರತಿದಿನ ಮುಂಜಾನೆ ಸಂಜೆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ವಿಷಪೂರಿತ ದಟ್ಟ ಹೊಗೆ ಸ್ಥಳೀಯರ ನಿದ್ದೆಗೆಡಿಸಿದೆ. ಹಲವು ದಶಕಗಳಿಂದ ಸ್ಥಳೀಯರು ಮನವಿ ಹೋರಾಟ ಮಾಡುತ್ತಾ ಬಂದಿದ್ರು, ಪಾಲಿಕೆ ಅಧಿಕಾರಿಗಳು ಮಾತ್ರ ಇದಕ್ಕೆ ಕ್ಯಾರಿಗೆ ಮುತ್ತಿರುವುದಿಲ್ಲ. ಸ್ಥಳೀಯರಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಈಗಲಾದರೂ ಪಾಲಿಕೆ ಅಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಿಸಿ ಸ್ಥಳೀಯರ ಆರೋಗ್ಯ ಕಾಪಾಡ್ತಾರೋ ಇಲ್ವೋ ಕಾದು ನೋಡಬೇಕಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಹೊಸನಗರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಸಾಗಾಟ. ಕಣ್ಣು ಮುಚ್ಚಿ ಕುಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಸಾಗಾಟ. ಕಣ್ಣು ಮುಚ್ಚಿ ಕುಳಿತ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು, ಶರಾವತಿ ಒಡಲನ್ನ ಬಗೆಯುತ್ತಿರುವ ಭೂಗಳ್ಳರು. ಎಸ್, ಮಲೆನಾಡಿನ ಹೆಬ್ಬಾಗಿಲು ಎನಿಸಿಕೊಂಡಿರುವ ಶಿವಮೊಗ್ಗದ ಹೊಸನಗರ ತಾಲೂಕಿನ ಸಮೀಪದ ಹರಿದ್ರಾವತಿ, ಮೂಡುಬ, ಏಚಲಕೊಪ್ಪ, ಮಳವಳ್ಳಿ ಪಟ್ಟಣದ ಗಂಗನಕೊಪ್ಪ ಸಮೀಪದ ಅಬ್ಯಾಣಗಳಲೆಯ ಶರಾವತಿ ನದಿಯ ಹಿನ್ನೀರಿನಲ್ಲಿ ವ್ಯಾಪಕ ಅಕ್ರಮ ಮರಳು ಶೇಖರಣೆಗೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಕ್ರಮ ಸಾಗಾಟ ಉತ್ತರ ಭಾರತ ಕೂಲಿಗಳ ಮೂಲಕ ತೆಪ್ಪ ಬಳಸಿ ಮರಳು ಎತ್ತಲಾಗುತ್ತಿದೆ. ಆ ರಸ್ತೆಯ ಮೂಲಕ ಮರಳು ಸಾಗಾಟ ಮಾಡಲು 5,000 ಪ್ರತಿ ಮನೆಗೆ ತಿಂಗಳು ನಿಗದಿ. ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಮರಳು ಸಾಗಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಂಡು ಅಕ್ರಮ ಮರಳು ಸಾಗಾಟ ತಡೆಯುವವರೇ ಎಂದು ಕಾದು ನೋಡಬೇಕು. ಚಾಮರಾಜನಗರದಲ್ಲಿ ಬಸವ ಕಲ್ಯಾಣ ನಗರದ ರಸ್ತೆ ಕಾಮಗಾರಿಗೆ ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಮನವಿ ಮಾಡಲಾಯಿತು. ಬಸವ ಕಲ್ಯಾಣ ನಗರದ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಮನವಿ. ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಿ. ನಗರದ 10ನೇ ವಾರ್ಡ್ನ ಕರಿನಂಜನಪುರ ಹೊಸ ಬಡಾವಣೆಯ ಬಸವ ಕಲ್ಯಾಣ ನಗರದ ಸಾರ್ವಜನಿಕ ಮುಖ್ಯ ರಸ್ತೆಯ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿಕೊಡಬೇಕು ಎಂದು ಒತ್ತಾಯಿಸಿ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರಿಗೆ ಮನವಿ ಸಲ್ಲಿಸಿದರು. ಬಡಾವಣೆಯ ನಡುವೆ ಹಾದು ಹೋಗುವ ರಾಮಸಮುದ್ರದಿಂದ ಕರಿನಂಜನಪುರಕ್ಕೆ ಹೋಗುವ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿದ್ದಾರೆ. ಇದರಿಂದ ನಿವಾಸಿಗಳಿಗೆ ತೊಂದರೆ ಉಂಟಾಗಿದೆ. ರಸ್ತೆಯ ಪೂರ್ಣಾಂಗ ಭಾಗಗಳಲ್ಲಿ ಅನೇಕ ಖಾಸಗಿ ಬಡಾವಣೆಗಳು ನಿರ್ಮಾಣವಾಗುತ್ತಿವೆ. ಬಡಾವಣೆಗಳಿಗೆ ಈ ರಸ್ತೆ ಮಾತ್ರ ಏಕೈಕ ಸಂಪರ್ಕ ರಸ್ತೆಯಾಗಿರುತ್ತದೆ. ರಸ್ತೆಗೆ ಸರ್ಕಾರ ಒಳಚರಂಡಿಯನ್ನ ಸಹ ಮಾಡಿಸಿರುತ್ತದೆ ಮತ್ತು ಬಡಾವಣೆಗಳ ನಿವಾಸಿಗಳಾದ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ರಸ್ತೆ ಕಾಮಗಾರಿ ಸಹ ಪ್ರಾರಂಭವಾಗಿರುತ್ತದೆ. ರಸ್ತೆಯ ಪಶ್ಚಿಮ ಭಾಗದಲ್ಲಿ ಕರಿನಂಜನಪುರದ ಮಹಾದೇವಯ್ಯನವರ ಹೆಂಡತಿ ಸಾಕಮ್ಮ ಎಂಬುವರು ಸರ್ವೆ ನಂಬರ್ 168/1ರಲ್ಲಿ ಬಡಾವಣೆಯನ್ನ ನಿರ್ಮಿಸಿರುತ್ತಾರೆ. ಸದರಿ ಅವರ ಕಡೆಯವರಿಂದ ಹೇಳಿಕೊಂಡು ಕರಿನಂಜನಪುರದ ಶಿವಕುಮಾರ್ ಎಂಬುವವರ ಮಗ ಕಿರಣ್ ಮಾರ್ಚ್ 8ರಂದು ರಸ್ತೆಗೆ ಅಡ್ಡಲಾಗಿ ಜೆಸಿಬಿಯಿಂದ ಹಳ್ಳ ಮಾಡಿಸಿ ರಸ್ತೆ ಸಾಕಮ್ಮ ಬಡಾವಣೆಯ ಭಾಗವೆಂದು ಗಲಾಟೆ ಮಾಡಿ ಸಾರ್ವಜನಿಕರ ರಸ್ತೆಯನ್ನ ಉಪಯೋಗಿಸದಂತೆ ತಡೆದುದಲ್ಲದೆ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಾವು ಮತ್ತು ಇತರ ಬಡಾವಣೆಯ ಸಾರ್ವಜನಿಕರು ಪ್ರತಿಭಟಿಸಿ ರಸ್ತೆಗೆ ಅಡ್ಡಲಾಗಿ ಮಾಡಿಸಿದ ಹಳ್ಳವನ್ನ ಮುಚ್ಚಿಸಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತೇವೆ. ರಸ್ತೆಗೂ ಕಾಮಗಾರಿಗೆ ಅಡ್ಡಿಪಡಿಸಿದ ವ್ಯಕ್ತಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಬಡಾವಣೆಗೆ ಈ ರಸ್ತೆಯನ್ನ ಹೊರತುಪಡಿಸಿದರೆ ಬೇರೆ ರಸ್ತೆ ಇಲ್ಲ. ಹಾಗಾಗಿ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಿರುವ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಮುಖಂಡ ಭಾನುಪ್ರಕಾಶ್, ವೈಪಿ ರಾಜೇಂದ್ರ, ನಟರಾಜು, ಬಸವರಾಜು, ಪರಶಿವಪ್ಪ, ಮಂಜುನಾಥ್, ಪ್ರಕಾಶ್, ಸುಂದರಪ್ಪ, ನಿಧಿ, ಸುನೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಲಿಂಗಸ್ಕೂರಿನಲ್ಲಿ ಏಪ್ರಿಲ್ 20ರವರೆಗೆ ನಾರಾಯಣಪುರ ಬಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗೆ ನೀರು ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ಏಪ್ರಿಲ್ 20ರವರೆಗೆ ನಾರಾಯಣಪುರ ಬಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನೂರಾರು ಟ್ರ್ಯಾಕ್ಟರ್ಗಳೊಂದಿಗೆ ಲಿಂಗಸಗೂರು ಎಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ. ಸೋಮವಾರ 150A ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಣ್ಣು ಆಯಿಸಿದ್ದಲ್ಲೆಲ್ಲ ಟ್ರ್ಯಾಕ್ಟರ್. ಹೌದು, ನಾರಾಯಣಪುರ ಬಲದಂಡೆ ನಾಲೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗಳಿಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಗುರುಗುಂಟದಲ್ಲಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿ, ಶಾಸಕ, ಸಚಿವರು ಬಾರದಿರುವುದನ್ನು ಖಂಡಿಸಿ ನೂರಾರು ರೈತರು ಸೇರಿ ಬರೋಬ್ಬರಿ 100 ಟ್ರ್ಯಾಕ್ಟರ್ಗಳೊಂದಿಗೆ ಬೃಹತ್ ರ್ಯಾಲಿ ನಡೆಸಿ ಲಿಂಗಸಗೂರು ಎಸಿ ಕಚೇರಿಯವರೆಗೆ ತೆರಳಿ ಮನವಿ ಸಲ್ಲಿಸಿ ಶೀಘ್ರಗತಿಯಲ್ಲಿ ಇತ್ಯರ್ಥಪಡಿಸುವಂತೆ ಆಗ್ರಹಿಸಿದರು. ವಿಫಲವಾದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ಹೋರಾಟದ ರೂಪುರೇಷೆ ತಯಾರಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಖಡಕ್ ಆಗಿ ಎಚ್ಚರಿಸಿದರು. ಎಸಿ ಕಚೇರಿಗೆ ಬೃಹತ್ ಪ್ರತಿಭಟನೆ ಮೂಲಕ ರ್ಯಾಲಿ ನಡೆಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಲಿಂಗಸಗೂರು ತಹಶೀಲ್ದಾರ್ ಶಂಷಾಲಂಬ್ರು ಸೋಮವಾರ ಸಂಜೆ ಧರಣಿ ಸ್ಥಳ ಗುರುಗುಂಟಕ್ಕೆ ಆಗಮಿಸಿ ಧರಣಿ ನಿರತರೊಂದಿಗೆ ಚರ್ಚಿಸಿ ಮಂಗಳವಾರ ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಜರುಗಲಿದೆ. ಈ ವಿಷಯ ಆ ಸಭೆಯಲ್ಲಿ ಚರ್ಚಿತಗೊಳ್ಳಲಿದೆ. ಸಭೆಯ ನಿರ್ಧಾರ ಹೊರಬರುವ ತನಕ ಮಂಗಳವಾರದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೈಬಿಡಿ ಎಂದು ಮನವೊಲಿಸಿದ ಹಿನ್ನೆಲೆಯಲ್ಲಿ ಮಂಗಳವಾರದ ರಸ್ತಾ ರೋಕೋ ಮಾತ್ರ 1 ದಿನದ ಮಟ್ಟಿಗೆ ಕೈಬಿಟ್ಟು ಅಹೋರಾತ್ರಿ ಧರಣಿ ಎಂದಿನಂತೆ ಮುಂದುವರಿಯಲಿದೆ. ರೈತರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದಿರಿ ಎಂದು ಸೇನೆಯ ಅಧ್ಯಕ್ಷ ದುರ್ಗಾಪ್ರಸಾದ್ ತಿಳಿಸಿ ಮನವಿ ಮಾಡಿಕೊಂಡಿದ್ದಾರೆ. ಆ ಸಲಹಾ ಸಮಿತಿಯಲ್ಲಿಯೂ ಆರೋಗ್ಯಕರ ನಿರ್ಧಾರ ಹೊರಬರದಿದ್ದಲ್ಲಿ ರಸ್ತಾ ರೋಕೋ ನಡೆಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಎಂದು ತಿಳಿಸಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿಯ ಉಗ್ರ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಷ್ಟೆ. ವರದಿ ಆನಂದ ತುರ್ವಿಯಾಳ್, NKS TV4, ಲಿಂಗಸಗೂರು. ನಮಗ್ ಗೊತ್ತಾಗ್ತದೆ ಸರ್, ಎಲ್ಲರಿಗೆ ಗೊತ್ತಿತ್ತು. ಯಾಕಂದ್ರ ಸಾರ್ವಜನಿಕ, ಯಾಕಂದ್ರ 4-5 ಮಂದಿಗೆ ಅಲ್ಲಿ ಕರೆದು ಮಾತಾಡಿದ್ರ ಏನ್ ಮಾತಾಡಿದ್ರೆ ನಮಗ್ ಕೆಟ್ಟ ಹೆಸರು ಬರ್ಬಾರ್ದು. ನಾವ್ ಏನಿಲ್ಲ ನಮ್ಮ ರೈತನೇ ನಾವ್ ಒಬ್ರು ಒಳ್ಳೇದಲ್ರಿ. ಏನಿದ್ರೆ ನಮ್ಮ ಮುಗಿಬೇಕಲ್ಲ. ನಾವ್ ಅಲ್ಲೇ ಇಲ್ಲೇ ಅಂತ ನಾವ್ ಅದು ಒಂದು ಹೇಳ್ತೀವಿ. ಈಗ ನೀವು ಹೇಳಿದ ಮಾತಿಗೆ ನಾವು ಒಂದು ಹೇಳಿರ್ತಾರ, ಇವತ್ತು ತಪ್ಪಿದ್ರ ನಾಡದ ನಮ್ಗೆ ಆದೇಶ ಇರಾಗಲ್ಲ. ಈಗ ಒಂದು ಸೈ ಮಾಡಿ ನಮಗ ಅವಾಗ ನ್ಯಾಯ ಮಾತು ಕೇಳಕ್ ಒಪ್ಪಿದ್ದೀವಿ. ನಮಗ ಆದಷ್ಟು ಬೇಗ ಒಳ್ಳೇದು ಮಾಡಿ ರೈತರನ್ನ ಕೇಳು ಮಟ್ಟದಿಂದ ನೋಡ್ಬಾರ್ದು. ರೈತರಿಗೆ ಕೋಲಾರದಲ್ಲಿ ಬೈರಗಾರನಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಿನ್ನ ವೆಂಕಟರಮಣಪ್ಪ ಆಯ್ಕೆಯಾಗಿದ್ದಾರೆ. ಬೈರಗಾರನಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಿನ್ನ ವೆಂಕಟರಮಣಪ್ಪ ಆಯ್ಕೆ. ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಇದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ನೇತ್ರಾವತಿರವರ ಸ್ಥಾನಕ್ಕೆ ತೆರವಾಗಿದ್ದು, ಈ ಸ್ಥಾನಕ್ಕೆ ನಿನ್ನೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಚಿನ್ನ ವೆಂಕಟರಮಣಪ್ಪ ಆಯ್ಕೆಯಾಗಿದ್ದಾರೆ. ಈ ಪಂಚಾಯಿತಿಯಲ್ಲಿ 16 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದು 9 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಾಗಿದ್ದು 7 ಜನ ಗೈರಾಗಿದ್ದು, ಒಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ 9 ಜನ ಸದಸ್ಯರನ್ನು ಸಭೆ ನಡೆಸಿ ಬೈಕೊತ್ತೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಚಿನ್ನ ವೆಂಕಟರಮಣಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರೇಷ್ಮಾ ಇಲಾಖೆ ಸಹಾಯಕ ನಿರ್ದೇಶಕ MS ಕಲ್ಯಾಣ ತಿಳಿಸಿದರು. ಈ ಸಮಯದಲ್ಲಿ ಮಾತನಾಡಿದ ರಘುನಾಥ ರೆಡ್ಡಿರವರು,
ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆಯಂತೆ ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ಪಕ್ಷ ಭೇದವಿಲ್ಲದೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇವೆ ಎಂದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ವರದಿ ವೆಂಕಟ್, NKS TV4 ಕೋಲಾರ. ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವೆಂಕಟರಮಣಪ್ಪನವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ಪಂಚಾಯಿತಿ ಮೆಂಬರ್ಗಳಿಗೂ ಅಭಿನಂದನೆಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ, ಗ್ರಾಮ ಪಂಚಾಯತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಎಲ್ರಿಗೂ ಅಭಿನಂದನೆಗಳು. ನಮ್ಮ ಪಂಚಾಯಿತಿಯಲ್ಲಿ ಲಿಂಗಸ್ಕೂರಿನಲ್ಲಿ ಗೌಡೂರಿನಲ್ಲಿ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 4ನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ಗೌಡೂರಿನಲ್ಲಿ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ವಾರ್ಷಿಕೋತ್ಸವ. ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ. ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ. ಡಾಕ್ಟರ್ ರಾಮುನಾಯಕ. ಹೌದು, ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮವಾದ ವೇದಿಕೆಯಾಗಿದೆ ಎಂದು ಯುವ ಮುಖಂಡ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ರಾಮುನಾಯಕ ಅರಳಹಳ್ಳಿ ಅಭಿಮತ ವ್ಯಕ್ತಪಡಿಸಿದರು. ಅವರು ಲಿಂಗಸಗೂರು ತಾಲೂಕಿನ ಗೌಡೂರು ಗ್ರಾಮದ ಬಸವಶ್ರೀ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಿದ್ದ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ 6ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಪ್ರತಿಯಾಗಿ ಮಾತನಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ಗವಿಸಿದ್ದಪ್ಪ ಭಜಂತ್ರಿ ಮಾತನಾಡಿ, ಕಳೆದ 6 ವರ್ಷಗಳಿಂದ ನಮ್ಮ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ವಿದ್ಯಾರ್ಥಿಗಳನ್ನು ಹೊರತರುವಲ್ಲಿ ಶ್ರಮಿಸುತ್ತಿದೆ ಎಂದೇಳಿ ಸಂಸ್ಥೆ ನಡೆದು ಬಂದ ಹಾದಿಯನ್ನು ವಿವರಿಸಿದರು. ಸಭೆಯನ್ನು ಉದ್ದೇಶಿಸಿ ಲಿಂಗಸಗೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಾಜಾ ಗುರುರಾಜನಾಯಕ, ಲಿಂಗಸಗೂರು ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮಂಜುನಾಥ ಸ್ವಾಮಿ ತೋರಣದಿನ್ನಿ, ಪತ್ರಕರ್ತ ವೀರೇಶ ಅಂಗಡಿ, ಶಿಕ್ಷಣ ಪ್ರೇಮಿ ರಜೀದ್ ಜಮಾದಾರ ಮಾತನಾಡಿದರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಾಜಾ ಸೇತುರಾಮ ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಚಯ್ಯಸ್ವಾಮಿ ಗಣಾಚಾರಿ, ರಾಜಾ ಲಕ್ಷ್ಮಣ ನಾಯಕ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣರಾಮಜಿ ನಾಯಕ, ಆದನಗೌಡ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ರಮೇಶ ಅಗಸಿಮನಿ, ಅಮರೇಶ ಬಡಿಗೇರ, ನಂದಪ್ಪ ಮಾಚನೂರು, ಸೈಯದ್ ಮೈನು, ಯಲ್ಲಪ್ಪ ಮಾನ್ವಿ, ಗುಂಡಪ್ಪ ಸಂಗಟಿ, ಯಲ್ಲಪ್ಪ ಮಡಿವಾಳ, ಹನುಮಂತ ಬಳ್ಳಾರಿ, ಅಮರೇಶ ಬೆಣ್ಣಿ, ಶಾಲೆಯ ಶಿಕ್ಷಕಿಯರು ಇದ್ದರು. ವರದಿ ಆನಂದ ತುರ್ವಿಹಾಳ್, NKS TV4 ಲಿಂಗಸಗೂರು. ಬಾದಾಮಿಯಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಶ್ರೀ ರೇಣುಕಾಚಾರ್ಯ ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆ. ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ಎಲ್ಲ ಉಪಜಾತಿಗಳ ಮುಖಂಡರುಗಳು ಸಹಕರಿಸಬೇಕೆಂದು ಬಾದಾಮಿ ದಂಡಾಧಿಕಾರಿಗಳು ಹೇಳುವ ಮೂಲಕ ಸಾಮರಸ್ಯ ಜೀವನ ಪಾಠವನ್ನು ಬೋಧಿಸಿದ ಶ್ರೀ ರೇಣುಕರನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಎಲ್ಲ ಉಪ ಪಂಗಡಗಳು ಸಹಕರಿಸಿ ಎಲ್ಲ ಮಹಾಪುರುಷರ ಅಖಂಡ ಮಾನವ ಸಂಕುಲಗಳ ಉದ್ಧಾರಕರೆಂದು ತಿಳಿದು ಜಯಂತಿಯನ್ನು ಆಚರಿಸಲು ಸಲಹೆ ಸೂಚನೆಗಳನ್ನು ಪಡೆದು ಮಾರ್ಚ್ 12 ಬುಧವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಆಚರಿಸಲಾಗುವುದೆಂದು ತಿಳಿಸಿದರು. ನಂತರ ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ ಹಿರೇಮಠ ಮಾತನಾಡಿ, ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಎಲ್ಲ ಮಾನವ ಕುಲದ ಒಳಿತಿಗಾಗಿ ಸ್ಥಾಪಿಸಿದ ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ನಾವೆಲ್ಲ ಒಂದೇ ತಾಯಿಯ ಮಕ್ಕಳೆಂದು ಹೇಳುತ್ತಾ ಜಯಂತಿ ಆಚರಣೆಗೆ ಬೇಕಾದ ಎಲ್ಲ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ಇದೇ ವೇಳೆ ಕಳೆದ ವರ್ಷ ತಾಲೂಕಿನ ಕೆಲವು ಇಲಾಖೆಗಳಲ್ಲಿ ಜಯಂತಿ ಆಚರಿಸದಿರುವ ಬಗ್ಗೆ ಸಮುದಾಯಗಳ ಮುಖಂಡರುಗಳು ತೀವ್ರ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಈ ವರ್ಷದ ಜಯಂತಿಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರ ವಹಿಸಲು ತಿಳಿಸಿದರು.
ಈ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯದರ್ಶಿ ಶಿವು ಹಿರೇಮಠ, ಎನ್ಬಿ ಹಿರೇಮಠ, ಮಲ್ಲಯ್ಯ ಮುಪ್ಪಿನವರ, ವೀರಣ್ಣ ಪಾಟೀಲ, ಶಿವಯ್ಯ ಹಿರೇಮಠ, ಕುಮಾರ ಮುತ್ತಲಗೇರಿ, ವೀರಭದ್ರಯ್ಯ ಕುಲಕರ್ಣಿ ಗೋನಾಳ, ಶಿವಮೂರ್ತಿ ಹಿರೇಮಠ, ಮಾಂತೇಶ ಹೊಸಮಠ, ಕಿರಣ ಹಿರೇಮಠ ಸೇರಿದಂತೆ ಎಲ್ಲ ತಾಲೂಕಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಅರುಣಕುಮಾರ ಮುಚ್ಚಖಂಡಿಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ಚಾಮರಾಜನಗರದಲ್ಲಿ ಮುಳ್ಳಿನ ಪೊದೆಗೆ ಹಾರುವ ಭಕ್ತರು, ಇದು ಗೂಳಿಪುರ ಗ್ರಾಮ ದೇವತೆ ಜಾತ್ರೆಯ ವಿಶೇಷ. ಮುಳ್ಳಿನ ಪೊದೆಗೆ ಹಾರುವ ಭಕ್ತರು, ಇದು ಗೂಳಿಪುರ ಗ್ರಾಮ ದೇವತೆ ಜಾತ್ರೆ ವಿಶೇಷ. ಕಬ್ಬಿಣದ ಸರಳು ಚುಚ್ಚಿಕೊಳ್ಳುವುದು, ಈಡುಗಾಯಿ ಒಡೆಯುವುದು, ಕೊಂಡ ಹಾಯುವುದನ್ನು ನೋಡಿದ್ದೀರಿ. ಆದರೆ ಮುಳ್ಳಿನ ಪೊದೆಗೆ ಭಕ್ತಾದಿಗಳು ಹಾರುವ ವಿಶೇಷ ಹಬ್ಬದ ಬಗ್ಗೆ ಇಲ್ಲಿದೆ ನೋಡಿ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಎಂಬ ಊರಲ್ಲಿ ಪ್ರತಿ ವರ್ಷ ನಡೆಯುವ ಮಾರಮ್ಮನ ಹಬ್ಬದಂದು ಜನರು ಮುಳ್ಳಿನ ಪೊದೆಗಳಿಗೆ ಹಾರಿ ಭಕ್ತಿ ಮೆರೆಯುತ್ತಾರೆ. ಗ್ರಾಮದ ಉರುಕಾತಮ್ಮ, ಕುಂಟು ಮಾರಮ್ಮ ಹಾಗೂ ಬಿಸಿಲು ಮಾರಮ್ಮ ಗ್ರಾಮ ದೇವತೆಗಳ ಜಾತ್ರೆಯಲ್ಲಿ ರಾಶಿ ರಾಶಿ ಇರುವ ಮುಳ್ಳಿನ ಪೊದೆಗಳಿಗೆ ಭಕ್ತರು ಹಾರಿ ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಅಂದಹಾಗೆ ಮೊದಲಿಗೆ ಮಾರಮ್ಮ ದೇವಿಯ ಮುಖ್ಯ ಅರ್ಚಕ ಮಾರಮ್ಮ ಆವಾಹನೆ ಆಗಿದ್ದಾಳೆಂದು ಹಾರಲಿದ್ದು, ಬಳಿಕ ಗ್ರಾಮದ ಹಲವರು ಓಡಿ ಮುಳ್ಳಿನ ಪೊದೆಗಳಿಗೆ ಹಾರುತ್ತಾರೆ. ಡೋಲು ವಾದ್ಯ ಸದ್ದು, ದೇವರ ನಾಮಸ್ಮರಣೆಯ ಜೊತೆಗೂಡಿ ಮುಳ್ಳಿನ ಪೊದೆಗಳಿಗೆ ಹಾರುವ ಮೈ ನವಿರೇಳಿಸುವ ಸನ್ನಿವೇಶವನ್ನು ಸಾವಿರಾರು ಮಂದಿ ಕಣ್ತುಂಬಿಕೊಂಡರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ4, ಇದು ನಿರಂತರ ಕಾರ್ಯಪಡೆ.